ದೇಶದಲ್ಲಿ ನಿರುದ್ಯೋಗ ಪರ್ವ ಆರಂಭವಾಗಿದೆ. ಒಂದ್ ಕಡೆ ಇನ್ಫೋಸಿಸ್ ಸೇರಿ ದೊಡ್ಡ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನ ಕೆಲಸದಿಂದ ವಜಾಗೊಳಿಸ್ತಾ ಇವೆ. ಮತ್ತೊಂದ್ ಕಡೆ ಪದವೀಧರರು ಉದ್ಯೋಗ ಸಿಗದೆ ಒದ್ದಾಡುವಂತಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ದೇಶದಲ್ಲಿ 83% ಪದವೀಧರರು ಈಗ ನಿರುದ್ಯೋಗಿಗಳಾಗಿದ್ದಾರೆ ಅಂತ ವರದಿಯೊಂದು ತಿಳಿಸಿದೆ. ಇದು ಈಗ ಭಾರಿ ಆತಂಕವನ್ನ ಮೂಡಿಸಿದೆ. ಆನ್ಸ್ಪಾಟ್ ಎಂಬ ಕಂಪನಿಯು 2025ರ ಟ್ಯಾಲೆಂಟ್ ರಿಪೋರ್ಟ್ ಬಿಡುಗಡೆ ಮಾಡಿದೆ. ಸುಮಾರು 30,000 ಜೆನ್ಜಿ ಉದ್ಯೋಗಿಗಳು ಹಾಗೂ 700 HR ಸಂಪರ್ಕಿಸಿ ವರದಿ ತಯಾರಿಸಿದೆ. ಅದರಂತೆ ದೇಶದಲ್ಲಿ 83% ಪದವೀಧರರಿಗೆ ಉದ್ಯೋಗವೇ ಸಿಕ್ಕಿಲ್ಲ. ಹಾಗೆಯೇ ಬಿ ಸ್ಕೂಲ್ಗಳಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಧ್ಯಯನ ಮಾಡಿದ ಪದವೀಧರರಲ್ಲಿ 50% ಅಭ್ಯರ್ಥಿಗಳು ನಿರುದ್ಯೋಗಿಗಳಾಗಿಯೇ ಉಳಿದಿದ್ದಾರೆ ಅಂತ ವರದಿ ತಿಳಿಸಿದೆ. ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಧ್ಯಯನ ಮಾಡಿದ ಪದವೀಧರರಿಗೆ ಇಂಟರ್ನ್ಶಿಪ್ ಕೂಡ ಸಿಕ್ಕಿಲ್ಲ. 8 ಪದವೀಧರರಲ್ಲಿ ಒಬ್ಬರಿಗೆ ಮಾತ್ರ ಇಂಟರ್ನ್ಶಿಪ್ ಸಿಕ್ಕಿದೆ. ಇಂಟರ್ನ್ಶಿಪ್ ಮಾಡಿದವರೆಲ್ಲ ಹೆಚ್ಚಿನ ಜನರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ವರದಿಯಿಂದ ಬಹಿರಂಗವಾಗಿದೆ. ಇದರಿಂದಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಹಾಗೂ MBA ಸೇರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಹಾಗಿದ್ರೆ ನಿರುದ್ಯೋಗಕ್ಕೆ ಕಾರಣಗಳೇನು? ಹಲವು ಕಂಪನಿಗಳಲ್ಲಿ ನೇಮಕಾತಿ ಕಡಿಮೆಯಾಗಿದೆ. ಅದರಲ್ಲೂ ಜೆನ್ಜಿ ಜನರೇಷನ್ ಯುವಕರಲ್ಲಿ ಕೌಶಲ್ಯಗಳು ಇಲ್ಲ ಅಂತ ಕಂಪನಿಗಳು ನೇಮಕಾತಿ ಮಾಡ್ತಾ ಇಲ್ಲ. ಇನ್ನು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧನೆ ಮಾಡ್ತಾ ಇರುವ ವಿಷಯಗಳಿಗೂ ಕಂಪನಿಗಳಲ್ಲಿ ಕೆಲಸ ಮಾಡುವ ವಿಧಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ನು ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಧ್ಯಯನ ಮಾಡಿದವರಿಗೆ ಕೆಲಸ ಸಿಗದಿರಲು ಕೂಡ ಹಲವು ಕಾರಣಗಳಿವೆ. ದೊಡ್ಡ ಕಂಪನಿಗಳು ಪ್ರತಿಷ್ಠಿತ ಕಾಲೇಜು ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಕ್ಯಾಂಪಸ್ ಇಂಟರ್ವ್ಯೂ ನಡೆಸ್ತಾ ಇರುವ ಕಾರಣ ಸಣ್ಣ ಪುಟ್ಟ ನಗರ ಪಟ್ಟಣಗಳಲ್ಲಿ ಓದಿದವರಿಗೆ ಬೆಲೆ ಇಲ್ಲದಂತಾಗಿದೆ ಅಂತ ವರದಿ ತಿಳಿಸಿದೆ.